ದಿಸ್ ಇಸ್ ಅಕ್ಷಿತ್ ಟಿ ಶರ್ಟ್. ಟೈಮಲ್ಲಿ ಇದನ್ನ ತಗೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ತಿಗ್ದಲ್ಲಿ ಹೋಗಿ ಇಷ್ಟೊಂದು ಹೇಳ್ಕೊಡ್ರಿ ಕರೆಕ್ಟ್ ಮೇಲ್ವರೆಗೂ ಸಾಫ್ಟ್ ಆಗಿದೆ, ಅದು ಚೆನ್ನಾಗಿದೆ. ಟೀಚರ್ಸ್ ಇದು ಅಡಲ್ಟ್ಸ್ ಪೆಪ್ಸಿ, ಇದು ಎರಡು ಸೇರಿ 1,20,000 ಪೇ ಮಾಡಿ. ನೈಕಿ, ಅಡಿಡಾಸ್, ನೈಕಿ ಏರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೆ ದೋಸೆ ತಿಂದು ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ದಿಸ್ ಇಸ್ ಅಕ್ಷಿತ್ ಟಿ ಶರ್ಟ್, ಮೈ ಜೀನ್ಸ್. ಸಖತ್ ಇಷ್ಟ ನನಗೆ ಟಿ ಶರ್ಟು. ಒಂಚೂರು ಎಳ್ನೀರು ಚೆಲ್ಕೊಂಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಅಲ್ಲಿ ಬಂದಿದೆ ಗೈಸ್. ಒಂದು ಟೈಮಲ್ಲಿ ಇದನ್ನ ತಗೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಅಂದರೆ ತಗೋಬೇಕು ಅಂತ ಅನ್ಕೊಂತಿದ್ದೆ, ಮ್ಯಾನಿಫೆಸ್ಟ್ ಅಲ್ಲ. ಈಗ ಅದೇ ಪ್ರಾಡಕ್ಟ್ ನನ್ನ ಕೈ ಸೇರಿದೆ ನೋಡಿ, ಇದೆ AHA ಬಾಡಿ ಲೋಷನ್ ಅಂತ, ಕೆಮಿಸ್ಟ್ ಅಟ್ ಪ್ಲೇದು. ನೋಡೋಣ ಹೆಂಗಿದೆ. ಹೀಗಾಗಿ ನನ್ನ ಇನ್ಸ್ಟಾಗ್ರಾಮ್ನ ನೋಡಿ, ಅಲ್ಲಿ ನಾನು ತಗೊಳ್ಳೋ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ಅಲ್ಲಿ ಹಾಕ್ತೀನಿ. ಆ್ಯಂಡ್ ಈಗ ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂದರೆ ಗಾಡಿ ಪಂಚರ್ ಆಗ್ಬಿಟ್ಟೈತೆ ಮತ್ತೆ. ಸೊ ಅದಕ್ಕೋಸ್ಕರ ಪಂಚರ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಸೊ ಫೈನಲಿ ನಮ್ಮ ಅಣ್ಣ ಥೈಲ್ಯಾಂಡಿಂದ ಇಂಡಿಯಾಗೆ ಬಂದಿದ್ದಾನೆ. ಆ್ಯಂಡ್ ಅವ್ನು ಎತ್ಕೊಂಡ್ ಬಂದಿರೋದು ನೋಡಿ, ಚಿಕ್ಕ ಮಕ್ಳು ಥರ ಆಟ ಸಾಮಾನು ಎತ್ಕೊಂಡ್ ಬಂದಿದ್ದಾನೆ. ಅದ್ರ ಮೇಲೆ ಓಡಾಡ್ಸೋಣ. ಆಮೇಲೆ ಕಾಲೆಲ್ಲ ಎತ್ತದಲ್ಲ, ಆ ಥರ ಎತ್ತದು. ಸೊ ಇರ್ಲಿ, ಇಲ್ಲಿ ಕರ್ಕೊಂಬ, ಅದನ್ನ ಇಲ್ಲಿ ಕರ್ಕೊಂಬ, ಮಲಗಿಸ್, ಪ್ರಾಪರ್ ಕೂರ್ಸು. ಈಗ ತಿಗ್ದಲ್ಲಿ ಹೋಗಿ ನೀನ್ ಫಿಲ್ ಮಾಡ್ಬೇಕಾಯ್ತನಾ? ತಣ್ಣಗಾಗ್ತದೆ. ಇದೇ ನಮ್ಮ ಅಣ್ಣ ಎತ್ಕೊಂಬಂದಾನೆ, ದೊಡ್ಡ ಸಾಧ್ಯ. ಇದೆಲ್ಲ ಏನಿಲ್ವಾ? ಯಾರೋ ಪುಟ್ಟ ಮಕ್ಳಿಗೆ ತರದ್ ಬಿಟ್ಟು ಸಾಕಿದ್ ಆಫ್ ಮಾಡು, ಹೊಗೆ ಬರ್ತಾ ಇರೋದು. ಈಗ ತೋರ್ಸಣೆಯಾ? ಏಯ್ ನಿಲ್ಸೋ ನಿಮಿಷ, ಭಾರ ಇದೆ, ಹೊಡಿತೋದು. ಅಕ್ಷಯ್, ನಾನು ಈ ಥರದ ಒಂದಷ್ಟು ಸಾಮಾನು ತಂದು ಇಟ್ಕೊಂಡ್ಬಿಡ್ಬೇಕು, ಮಕ್ಳಿಗೆ ಗಿಫ್ಟ್ ಕೊಡಕ್ಕೆ, ಬರ್ತಡೇ ಗಿಫ್ಟ್. ಓ ನಮ್ಮನೆ ಚಾಕ್ಲೇಟ್ಸ್ ತಂದಿದ್ದಾನೆ, ಟಾಬ್ಲೆರೋನು, ಇದು ಛೋಟಾ ಅಲ್ಲ, ಆ್ಯಂಡ್ ಲಿಂಡೋರ್. ತೋರ್ಸೋಣ, ನೀನ್ ಏನ್ ತಂದಿದ್ಯಾ ಅಂತ ನಾನು ನೋಡ್ಬೇಕು. ಆಟೋಮೆಟಿಕ್ ವಾಚ್, ಥೈಲ್ಯಾಂಡ್ ಮೇಡ್. ಓ ಇದೇನಾ? ಯಾರು ತಗೊಂಡಿದ್ದು? ನನಗೆ. ಸ್ಟಾಪ್ ಗಟ್ಟಿ ಇಲ್ವಾ? ಹಾ ಓಕೆ. ಏಮಾವತಿ ಖುಷಿ, ಒಂದೊಂದೇ ತೆಗ್ದು. ಓ ಮೈ ಗಾಡ್, ನಿಂಗೆ ಕೊಟ್ಟಿದ್ದಾನೆ ಎಲ್ಲಾನು. ಇದು ತೋರ್ಸೋಣ, ಹೆಸರು ಬರ್ದವ್ರು ಅದ್ರ ಮೇಲೆ. ಥೈಲ್ಯಾಂಡ್ ಮೇಡ್ದು ವ್ಯಾರಂಟಿ ಕಾರ್ಡ್. ಯಾವನ್ ಕ್ಲೇಮ್ ಮಾಡ್ತಾನೆ ಹೋಗಿ. ಓಯ್ ನಮ್ಮ ಅಪ್ಪಂಗ ಚೆನ್ನಾಗೈತೆ. ಇಟ್ ಈಸ್ ನೈಸ್, ಚೆನ್ನಾಗೈತೆ. ಇಟ್ ಈಸ್ ನೈಸ್. ಗೋಲ್ಡ್ ಕಲರ್ ತಂದ್ಬಿಡಿದ್ಯಾ? ಏನಮ್ಮ ಇದೆಲ್ಲ ಇಷ್ಟೊಂದು ಯಾರು ಕೊಡ್ತೀಯಣ್ಣಯ್ಯ? ಹಾಕಿಲ್ವಾ ಇನ್ನು? ಒಂದು ಆನೆ. ಆನೆ ಫೇಮಸ್ ಅನ್ಸುತ್ತೆ ಅಲ್ಲ? ಆನೆನೇ ನ್ಯಾಷನಲ್ ಅನಿಮಲ್. ಕೋಣಿ, ಇದೆಲ್ಲ ಥೈಲ್ಯಾಂಡ್ ಹೆಸರುಗಳಿದೆ ಅಷ್ಟೇ. ಪಟಾಯ, ಕೀಚೇನು ಎಲ್ಲ ಚಿಕ್ಕ ಮಕ್ಳ ತರ ತಂದಿದ್ದಾನೆಮ್ಮ. ಯಾರು ತಂದೇಣ ಇಷ್ಟೊಂದು? ಅದು 20 ಬಾಟ್, 60 ರೂಪಾಯಿ. 60 ರೂಪಾಯ? ಬೆಂಗಳೂರಲ್ಲಿ ಎಷ್ಟೋ ಕೇಳೋದು? ಬೆಂಗಳೂರಲ್ಲಿ ಏನೋ ಒಂದು 80 ರೂಪೀಸ್ ಇರುತ್ತೆ, ಅಲ್ಲಿ 60 ರೂಪಾಯಿ. ಅಲ್ಲಿ ಇನ್ನೂ ಚೀಪ್ ಇರುತ್ತೆ. 20 ಬಾಟ್. ಗಿಫ್ಟಿಂಗ್ ಪರ್ಪಸ್ ತಂದ್ಯಾ? ಎಲ್ಲಾರು ಕೊಡಕ್ಕೆ. ಇದೆಲ್ಲ ಫ್ರಿಜ್ ಮ್ಯಾಗ್ನೆಟ್. ಅದೇ ಎಲ್ಲಾರು ಒಂದೊಂದು ಕೊಡಕ್ಕೆ ಕೇಳಿದವ್ರಿಗೆ. ಚೆನ್ನಾಗಿದೆ. ಇದನ್ನೆಲ್ಲ ಓಡಿಸ್ಬಿಡು, ಅವ್ರಿಗೆ ಕೊಟ್ಟು. ಇದು ಚೆನ್ನಾಗಿದೆ ಆನೆ, ಎರಡು ತಗೊಂಡೋಗ. ನಿಂಗೊಂದು ಆನೆ. ಒಂದು ನಿಮಿಷ ತಡಿ, ಎಲ್ಲ ಕವರ್ಗೆ ಹಾಕ್ಬಿಡ್ತೀನಿ. ಹಲೋ ಕಿಟ್ಟಿ ಕವರ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಎಕ್ಸ್ಪ್ಲೋರ್
ಇವಾಗ ಕಿಂಡಲ್ ಮಾಡ್ಬೇಡ. ಇದು ಒಂದು ನೆಕ್ಸ್ಟ್ ಒಂದು ಒಂದೊಂದಕ್ಕೂ ನಾನು ಜಿಪ್ಪ ಕೊಟ್ಟವರ ಸಪ್ರೇಟ್ ಅದು. ನೋಡ್ಬಾ, ಇದು ಪಿನ್ ಬರುತ್ತೆ, ಪಿನ್ನಿಗೆ ಆಗಬೇಕು. ಇದಾ ಹಿಂದೆ ಹಾಕ್ಬೇಕು. ಓಪನ್ ಮಾಡಿ. ಇದು ಕೈ ಕೊಟ್ಟವರಲ್ಲ ಇಲ್ಲಿ. ಅಮ್ಮಂಗೆ ಹಾಕೊಳಕ್ ಬರ್ಲಿಲ್ಲ ಅದು. ಹಿಂಗ್ ಬರೋದಂತ ನಮ್ಗೆ ಗೊತ್ತಾಗ್ತಿಲ್ಲ. ಹಿಂಗೆ ನೆಕ್ ತರ ಬರುತ್ತೆ ನೋಡೋಣ ಕ್ಯಾಮೆರಾದಲ್ಲಿ. ಹಿಂಗ್ ಬರಲ್ಲ, ಹಂಗಲ್ಲ. ಹಂಗ್ ಬರಲ್ಲ. ಓ ಹಾಗಾದ್ರೆ ಉಲ್ಟಾನಾ? ಏನ್ ಹಾಕಿದ್ರು ನಮ್ಗೆ ಬರ್ಬೇಕು. ನೋಡು ಈ ತರ ಬರ್ಬೇಕು. ಹಂಗ್ ಬರ್ಬೇಕು, ಅದು ವಿ ಶೇಪ್ ಅಲ್ಲಿ ಹಿಂಗ್ ಬಂದು ನಾವ್ ಹಾಕ್ಬೇಕು. ಇದು ದಾರ ಕೆಳಗ್ ಬಂದಿದ್ಯಾ? ಮೋಸ್ಟ್ಲಿ ನೋಡೋಣ. ಮೋಸ್ಟ್ಲಿ ಹಿಂಗ್ ಹೋಗುತ್ತೆ ಅನ್ಸುತ್ತೆ. ತಡಿ, ಇದನ್ನ ಮುಂದಕ್ಕೆ ಇದು ಕತ್ತಿಂದ ಬರ್ಬೇಕಾ ನೋಡಿ. ಇದು ಎರಡು ಇದು ಆ ಕಡೆ ಈ ಕಡೆ ನ್ಯಾಕದ ಕತ್ತಿಂದ ಹೆಂಗ್ ಗೊತ್ತದ? ಅಲ್ಲಪ್ಪ, ಹಿಂಗೆ ಮುಂದೆಯಿಂದ ಸ್ಲೀವ್ಸ್ ಹಾಕೊಂಡು ಎರಡು ಪೂರ್ಣ ಮುಂದೆ ಅವ್ರು ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲೇ ಅಲ್ಲ ಕೇಳ್ಕೊಂಡ್ರೆ ತಗೊಂಬಂದಿರೋ ಅಮ್ಮನ ಮುಂದೆ ಮಾಡಿ ತೋರ್ಸಿದ್ಲು ಅವಳು. ಗೊತ್ತಾಗ್ತಿರ್ಲಿಲ್ಲ ನನ್ಗದು. ಫೋಟೋ ತೋರ್ಸು, ಹಸಿಗೆ ತೋರ್ಸು ಫೋಟೋ ನೋಡಿ. ಈ ಫೋಟೋದಲ್ಲಿ ಇರೋ ತರ ಬರ್ಬೇಕು. ನಮ್ಗೆ ಯಾರಿಗೂ ಬರ್ಲಿಲ್ಲ. ಅಕ್ಷಿ ನಾನು ಟ್ರೈ ಮಾಡಿದೆ. ಅಲ್ಲೇ ಅಮ್ಮನ ಮುಂದೆ ಹಾಕೊಂಡು ತೋರ್ಸಿದ್ಲು. ಅಯ್ಯೋ ನನಗೆ ಒಂದ್ ನಿಮಿಷ ನೀವು ಹಾಕೊಂಡ್ರು. ನನಗೆ ಇದು ಫೋಲ್ಡ್ ಕಾಣಿಸ್ತೈತೆ. ತಡಿಮಾ, ಇದು ಫೋಲ್ಡ್ ಆಗುತ್ತೆ ನನ್ನ ಪ್ರಕಾರ. ನೀನ್ ಫಸ್ಟ್ ಹಾಕೊಳ್ರಿ. ಹಾಕೊಂಡೆ ಅವಲ್ಲಿ ನೋಡ್ಲಿಲ್ಲ. ನೋಡು ಇದು ಹಾಕೋ, ಹಾ ಹೇಳ್ಕೊ ಹಿಂದಕ್ಕೆ. ಇಲ್ಲ, ಗ್ಯಾಪ್ ಬರಲ್ಲ ಹಿಂಗೆ. ಹೇಳ್ಕೊಡ್ರಿ ಕರೆಕ್ಟ್ ಮೇಲ್ವರ್ಗು. ಬರಲ್ಲ, ಇಂಗ್ಲಿಷ್ ಬರ್ಬೇಕಲ್ಲ. ಬರಲ್ಲ. ಇಲ್ಲ, ಬೇರೆ ತರ ಆಯ್ತದೆ. ಹೆಂಗಿದು ನೀನ್ ಬೇರೆ ಫೋಟೋನೇ ತಕೊಂಡ್ಬಿಟ್ಟಿದ್ಯಾ ಅಂತ. ತಾಯಿ ನಾನು ಅಲ್ಲಿ ತಗೊಂಡಿರೋ ಪೀಸ್ ನ ಅಮ್ಮ ಅವ್ಳು ತೆಗೆದು ಅಮ್ಮನ ಮುಂದೆ ಹಾಕೊಂಡೆ ಕೊಟ್ಟಿದ್ರು. ನೋಟ್ಟು ನೋಡಕ್ಕಾಗ್ಲಿಲ್ವಮ್ಮ? ಹೆಂಗೋ ಹಿಂಗೆ ನೋಡು, ಅವ್ಳು ನೀಟಾಗಿ ಉಲ್ಟಾ ಹಾಕೊಂಡ್ ಮೇಲಿಂದ ಕೆಳಗೆ ಕೇಳಿ ನೋಡೋಣ. ಉಲ್ಟಾ ಹಾಕೊಂಡು ಅಂದ್ರೆ ಉಲ್ಟಾ ಹಾಕೋ. ವೈಟ್ ಮೇಲೆ ಹಾಕೋಬೇಕಾ? ಹಾ, ಹಾಕೊಂಡು ಇಲ್ಲ, ಅದೇನಿದ್ರು ಕೈ ಇಲ್ಲೇ ಬರುತ್ತೆ. ಒಟ್ಟ ಅದು ಆಗದೆ ಹೆಂಗೋ ಆಗುತ್ತೆ. ಅದು ಆಗದೆ ಅಂತ ಕೊಡಲ್ಲ. ಅವಳು ಹಿಂಗ್ ನೀಟಾಗಿ ಹಿಂಗ ಹಾಕೊಂಡ್ಲ ವೈಷ್ಣವ ಮೇಲಿಂದ ಬಂತು. ಅದು ಹೆಂಗೋ ನಂಗೂ ಸಡನ್ ಆಗಿ ವಿಡಿಯೋ ಇದ್ರಲ್ಲಿ ಗೊತ್ತಾಗ್ಲಿಲ್ಲ. ಬಾಯ್ ಬಿಟ್ಟು ಕೇಳ್ಬೇಕು, ತೋರ್ಸಿ ಏನಾದ್ರು ಒಂದು ಅಂತ. ಇವನೇ ಇದ್ದಿದ್ದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದ. ಸಾಫ್ಟ್ ಚೆನ್ನಾಗಿದೆ ಬಟ್ಟೆ. ಯೂಟ್ಯೂಬ್ ಅಲ್ಲಿ ಏನಾದ್ರು ಹುಡುಕ್ಬೇಕಾ? ನೋಡು ವೈಷ್ಣವ, ಆ ಪಿನ್ ಇಲ್ಲಿ ಬರ್ಬೇಕು. ಓ ಇಲ್ಲ, ಮೋಸ್ಟ್ಲಿ ಇದನ್ನೇನಾದ್ರು ಸ್ಲೀವ್ಸ್ ಮೇಲಿಂದ ಎಳ್ಕೋಬೇಕಾ? ಇದೆಲ್ಲ ಇದೆ ಇದೆ ನೋಡಿ. ಹಿಂಗ್ ಬರುತ್ತೆ ಮುಂದಕ್ಕೆ. ಹಿಂಗೆ ಎಲ್ಲಿ ಬರುತ್ತೋ ಹಿಂಗೋ ಇದೆ. ಬೇರೆ ಯಾರು ಹಾಕೊಳ್ಳಿಲ್ಲ ಹುಡುಗಿರು. ಅವಳು ಹೆಂಗೋ ತೋರ್ಸಲ್ದು ಅವಳಿಗೆ. ಈ ಪಿನ್ ಕೊಟ್ಟಿದ್ದಾರೆ ನೋಡಿ. ಈ ಪಿನ್ನ ಹಾಕೋಬೇಕು ನಾವು. ಅದಕ್ಕೆ ಪಿನ್ ಹಾಕೋಬೇಕು. ಚೆನ್ನಾಗಿ ಕೊಟ್ಟವ್ರೆ. ಸೀರೆ ಪಿನ್ ಇದ್ದಂಗಿದೆ. ನಮ್ಮ ಅಣ್ಣ ಧೈರ್ಯ ಮಾಡಿ ನಮ್ಮ ಅಮ್ಮಂಗೆ ವಿಡಿಯೋ ಕಾಲಲ್ಲಿ ತೋರ್ಸೋನೆ. ನಮ್ಮ ಅಮ್ಮಂಗೆ ನೆನಪೇ ಇಲ್ಲ. ಇದು ಇನ್ನೊಂದು ಸ್ಕಾರ್ಫು ಇಲ್ಲಿದೆ. ಏನೆಲ್ಲ ಒಂದೇ ಥರ ಇದೆ. ಪಿನ್ ತೊಂದರೆ ಇಲ್ಲ. ಇದಕ್ಕೂ ಹಂಗೆ ಐತಮ್ಮ ಕಟ್ಟು. ಇಲ್ಲ, ಅಕ್ಷಿ ಮಾಸ್ಟರ್ ಪೀಸ್ ತಲೆ ಓಡಿಸ್ಬೇಕು. ಇದನ್ನೆಲ್ಲ ಅವ್ನು ಓಡಿಸ್ತಾನೆ. ಫೋಲ್ಡಿಂಗ್ಗಳು ಕಾಣಿಸ್ತೈತೆ. ಹಾಕೊಳ್ಳೋದು ಹೆಂಗ್ ಗೊತ್ತಾಯ್ತಾ ಇಲ್ಲ. ಅದರ ಡಿಸೈನ್ ಅಲ್ಲಪ್ಪು, ನಮ್ಗೆ ಬೇರೆ ತರ ಶಾಲೆನ ಕೊಟ್ಲ ಅವಳು. ಏ ಇಲ್ಲ, ಮಾವನೇ ಬಾಯ್ ಬಿಟ್ಟು ಹೇಳ್ತಿಲ್ವಾ ತೋರ್ಸ್ದಂಗೆ ಕೊಟ್ಟವ್ರೆ ಅಂತ. ಅಕ್ಷಿ ಇವಾಗ ಟ್ರಯಲ್ ಮಾಡ್ತಾನೆ. ಅದನ್ನ ಹಾಕೊಂಡು ಇಬ್ರು ಸುಮ್ನೆ ಮಾಡಕ್ ಬರಲ್ಲ. ತೋರ್ಸ್ಬೇಕಾಗಿರೋದು. ತಡಿ ಒಂದ್ ನಿಮಿಷ ಒರಿಜಿನಲ್ ಆಗಿ ಹಾಕೊಂಡು ತೋರಿಸ್ತೀನಿ. ಇದನ್ನ ಹಾಕೋ. ಹಾ, ಬೇತಾಳ ತರ ಇಬ್ರು ಮುಂದೆ ಹಾಕೊಂಡು ಮುಂದೆ ಹಾಕಬೇಕು. ಉಲ್ಟಾ ಆಗ್ಬಿಟ್ರೆ ಗೊತ್ತಾಗುತ್ತಲ್ಲ ಅಂತ ನನ್ ಪಾಯಿಂಟ್. ಎರಡ್ ಸೈಡ್ ಹಾಕೊಂಡು ಎರಡ್ ಸೈಡ್ ಹಾಕಬಹುದು. ಟೂ ಸೈಡ್ ರಿವರ್ಸ್ ಇರ್ಬೋದು. ನಮ್ಮ ಅಣ್ಣ ಹೇಳ್ದಂಗೆ ಫುಲ್ ಈಗ ಹಾಕೊಂಡು ಇದನ್ ಮುಂದಕ್ಕೆ ಎಳ್ಕೊಂಡ್ಬಿಡ್ಬೇಕು. ಈಗ ಸ್ಲೀವ್ಸ್ ಹುಡುಕ್ಬಿಟ್ಟು ಟೂ ಸೈಡ್ ಅದು ನೋಡು ಈಗ ಹಾಕೋಬೇಕು. ಇಲ್ಲೂ ಮತ್ತೆ ಸ್ಲೀವ್ ಹೆಂಡತಿ ಕರೆಕ್ಟಾಗಿ ನೋಡ್ಕೊಂಡೋಗಿಡೋ ಪಾಪ. ಹಿಂಗ ಹಾಕೋಬೇಕು ಅಷ್ಟೇ. ಇಲ್ಲ, ಇನ್ನ ಅವಳು ಎಳ್ಕೊಬೇಕು ಮೇಲ್ಗೆ ಅನ್ಸುತ್ತೆ. ಇಲ್ಲ, ಇಷ್ಟೇ. ಬಂತು ಅವಳು. ಹಿಂಗೆ ಕಾಣ. ಹಿಂಗ ಹಾಕೊಂಡು ಪಿನ್ ಹಾಕೋ. ಡಿಸೈನ್ ಮಾಡ.
ಹಿಂಗೆ ಹಾಕೊಳ್ಳೋದು. ನಮಸ್ಕಾರ. ಅವಳು ಹಿಂಗೆ ಹಾಕೊಂಡಿದ್ಲಾ? ಹಿಂಗೆ ಹಾಕೊಂಡಿದ್ದೆ, ನೀವಿಬ್ರು ಮುಂದೆ ಹಾಕೊಂಡು ಹಿಂಗ್ ಡ್ರ್ಯಾಗನ್ ತರ ಆಡೋದ್ರಲ್ಲಿ. ನೀನ್ ಹೇಳ್ಬೇಕು ಹೆಂಗ್ ಹಾಕೊಳ್ಳೋದು ಅಂತ. ನಾವ್ ತಗೊಂಬಂದಿರೋದು ಚೆನ್ನಾಗಿದೆ. ಹೆಂಗಿದೆ? ಅದಕ್ಕೆ ಆಮೇಲೆ ಐಡಿಯಾ ಗೊತ್ತಾಗಿದೆ ಅವ್ರ ಕೈ. ಬ್ರೌನ್ ಬೇಕಾದ್ರೆ ಹಾಕೋಬಹುದು, ಬ್ಲಾಕ್ ಬೇಕಾದ್ರೆ ಹಾಕೋಬಹುದು. ನಮ್ಮ ಅಣ್ಣಂಗೆ ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ಅಪ್ಪಗೆ ಒಂದ್ ಶಾಲ್ ತಂದು ತೋರ್ಸು ತೆಗ್ದು. ಏನ್ ತಗ ಬರ್ಸಕ್ಕೆ ಹೆಂಗೋ ಅಪ್ಪ ಹಾಕೊಳ್ಳುತ್ತೆ. ಈ ಫೇಕ್ ಲೂಯಿ ವಿಟಾನ್ ಎಲ್ಲ ತರ್ಲಿ. ನಮ್ಮ ಅಪ್ಪನ ಆಸೆ. ಇದು ಬ್ಲೂ ಕಲರ್, ಬ್ಲೂ ಅಂಡ್ ಸಿಲ್ವರ್. ಇದೊಂದು ಇವ್ರು ಹಾಕೊಂಡ್ಬಿಟ್ಟ. ಲಾಕ್ ಆಗ್ಬಿಟ್ಟೈತಾ? ಚೆನ್ನಾಗೈತೆ, ಸಾಫ್ಟ್ ಇದೆ. ಏನೆಲ್ಲ ಅವ್ರ ಬಟ್ಟೆಗಳೆಲ್ಲ ಸಾಫ್ಟ್ ಇದೆ ಅಲ್ಲ. ಟೀ ಶರ್ಟ್ಗಳು ಎಷ್ಟು ಚೆನ್ನಾಗಿ ಹೋಗ್ತಾವೆ. ವೆರಿ ನೈಸ್. ಓಕೆ, ಹಾಕೊಳಕ್ ಕೊಡು ನಮ್ಮ ಅಪ್ಪಂಗ ಅದನ್ನ. ಆದ್ರೆ ನಮ್ಮ ಅಪ್ಪಂಗ ಆ ಬ್ರೌನ್ ಶಾಲ್ನ ಬಿಡ್ಸಿಡಲ್ಲ. ಪೇಂಟಿಂಗ್ ಶೋಯಿಂಗ್. ಓ ಈ ತರನಾ? ನಾನು ಅನ್ಕೊಂಡೆ ನೀನ್ ಪೇಂಟಿಂಗ್ ತಗೊಂಡೆ ಅಂದಾಗ ಹೆಂಗ್ ತಗೊಂಬಂದೆ, ಫ್ರೇಮ್ ಇತ್ತಲ್ವಾ ಇರುತ್ತಲ್ವಾ ಅಂತ. ಚೆನ್ನಾಗೈತೆ ಬಟ್ ಇದಾಗಲ್ವಾ? ವೆರಿ ನೈಸ್. ವೆರಿ ಬ್ಯೂಟಿಫುಲ್, ಅಮೇಝಿಂಗ್. ನೆಕ್ಸ್ಟ್ ಐಟಮ್ ಬರಲಿ ನಮ್ಮ ತೋರ್ಸಮ್ಮ. ಇದು ಅಡಲ್ಟ್ಸ್ ಪೆಪ್ಸಿ. ಯಾರಿಗೆ ತಂದಿದ್ಯಾ ಅಣ್ಣ? ದೊಡ್ಡ ಬಾಟ್ಲ್ ಇದೆ ಆ್ಯಕ್ಚುಲ್ ಆಗಿ. ಎಷ್ಟು ಲೀಟ್ರ್ ಇದ್ದಿದ್ದು? 1 ಲೀಟರ್ಸ್. ಆ್ಯಂಡ್ ಇದು ಟೀಚರ್ಸ್. ಇದು ಅಡಲ್ಟ್ಸ್ ಪೆಪ್ಸಿ. ಬೇರೆ ಇಲ್ಲಿ ಬಾಟ್ಲು ಎಲ್ಲ ಇದೇನೆ. ಯಾಕೆ ಕವರ್ ಮಾಡ್ಕೊಟ್ಟಿಲ್ಲ ನಿನ್ಗವರು? ಬಾಕ್ಸ್ ಅಲ್ಲಿ ಬರುತ್ತಲ್ವಾ? ಓ, ದಿಸ್ ಈಸ್ 1 ಬ್ಯಾಗ್ ಅಂಡ್ ದಿಸ್ ಈಸ್ 1 ಬ್ಯಾಗ್. ಇದೆಲ್ಲ ಥೈಲ್ಯಾಂಡ್ ಸ್ಟೈಲ್, ಅದಕ್ಕೆ ಆನೆ ಇದೆ ಇದರಲ್ಲಿ. ಈ ಗೋವಾದಲ್ಲಿ ಮಾರ್ತಾರೆ ಗೊತ್ತಾ, ಗಾಂಜಾ ಎಲೆಲೆ ಆ ತರ ಇರುತ್ತೆ. ಹಂಗೆ ಇರುತ್ತೆ ಅಕ್ಷಿ. ಇದು ನೀ ನೋಡಿದ್ಯಲ್ವಾ ಗೋವಾದಲ್ಲಿ? ವೆರಿ ನೈಸ್. 2 ಬ್ಯಾಕ್ ಪ್ಯಾಕ್ ಇದೆ. ಎಷ್ಟು kg ಆಯ್ತು ಬರೀ ನಿನ್ಗಿದೆ ಐಟಮು? 8 kg. ಉಲ್ಟಾ ಆಗ್ತಿದ್ಯಾ? ಹಂಗಲ್ಲ, ಫೋಲ್ಡಲ್ಲೇ ಹಿಂಗಾಕು. ಗಲೀಜ. ಚೆನ್ನಾಗಿ, ಬಟ್ಟೆ ಚೆನ್ನಾಗಿದೆ ಆದ್ರೆ. ಡಾಗ್ ಸತೀಶ್ ಬ್ರ್ಯಾಂಡ್ಗಳೆಲ್ಲ ಸಿಗುತ್ತೆ. ಇದ್ರದ್ದು ಕಾಸ್ಟ್ ಏನಿದ್ರು 50,000 ರುಪೀಸ್. ಇದ್ರ ಕಾಸ್ಟ್ ಬಂದು 1 lakh rupees. ಇದು ವರ್ಸಾಚೆ ಶರ್ಟ್. ಇದು ನಮ್ಮ ಅಣ್ಣ ಸ್ಟೋರ್ಗೆ ಹೋಗಿ ತಗೊಂಬಂದಿದ್ದು. ಇದು ಎರಡು ಸೇರಿ 1,20,000 ಪೇ ಮಾಡಿದೆ. ಫುಲ್ ಬ್ರ್ಯಾಂಡೆಡ್. ಇಲ್ಲೇ ಇದೆ ನೋಡಿ, XL, XXL ತೋರಿಸುತ್ತೆ. ಅವನು ಹಂಗೆ ತಾನೆ ನನ್ ನೋಡಿ, ಇಲ್ಲಿ XXL ಅಂತ ತಿರುಗಿ ತೋರಿಸಿರೋದು XL ಅಂತ. ಸೊ ಫುಲ್ ಪ್ರಿಂಟು. ವಾಶ್ ಮಾಡಿದ್ರು ಏನಾಗಲ್ಲ. ವಾಷಿಂಗ್ ಮಿಷಿನ್ ಅಲ್ಲಿ ಮನೇಲೆ ವಾಶ್ ಮಾಡೋದು ಅಂತ ಹೈ ಕ್ವಾಲಿಟಿ ಶರ್ಟ್. ತುಂಬಾ ಪೇ ಮಾಡಿದಾನೆ ನಮ್ಮಣ್ಣ ಇದಕ್ಕೆಲ್ಲ. ಎತ್ಕೊಂಬರಕ್ಕಾಗಲ್ಲ ಅಂತ ಕವರಲ್ಲಿ ಹಾಕೊಂಡ್ ಬಂದಿರೋದಷ್ಟೇ. ಇವೆಲ್ಲ ಈ ತರನೇ ಒಳ್ಳೊಳ್ಳೆ ಬ್ಯಾಗಲ್ಲಿ ಹಾಕೊಟ್ಟಿದ್ರು, ತೂಕ ಜಾಸ್ತಿ ಆಗುತ್ತೆ ಅಂತ ಅದ್ರಲ್ಲಿ ಎತ್ಕೊಂಬಂದವನೆ. ಹಾ, ಸರಿ ಹೋಯ್ತು. ನಮ್ಮಮ್ಮ ಇದ್ರಲ್ಲಿ ತರಕಾರಿ, ಹಾಲು, ಮೊಸರು ತಗೊಂಬರಕ್ ಸರಿ ಹೋಯ್ತು. ಮೆಟೀರಿಯಲ್ ಚೆನ್ನಾಗಿದೆ. ಅಮ್ಮ ತೋರ್ಸು ಆ ಕಲರು. ಓ ಮೈ ಗಾಡ್, ಯಾರ ಚಪ್ಪಲಿ ಇದು? ಚಿಕ್ಕ ಮಕ್ಕಳದು. ಓ ಮೈ ಗಾಡ್, ಕೊಡಿದ್ಯಾ ನಿಮಿಷ? ಅದಕ್ಕೆ ಫೋನ್ ಮಾಡಿ ಕೇಳಾಗ ಇವಳು ಫೋನ್ ಮಾಡಿದ್ರೆ ಹಾಕಲ್ಲ ಇದು ಹಾಕಲ್ಲ ನಂಗೆ ನಂಗೆ ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಓರಿಯೋ ಬಿಸ್ಕೆಟ್ ಐತೆ, ಚಾಕ್ಲೇಟ್ ಐತೆ, ಡೋನಟ್ ಐತೆ. ಅದು ಪುಟ್ಟ ಮಕ್ಕಳು 36, 37 ಕಿಡ್ಸ್ ಸ್ಲಿಪ್ಪರ್. ಓ ನೋಡಿ, ನಮ್ಮ ಅಣ್ಣ ಎತ್ಕೊಂಡ್ಬಂದಿರೋದು ನೈಕಿ, ಅಡಿಡಾಸ್, ನೈಕಿ ಏರ್, ನೈಕಿ ಏರ್. ಇದೆಲ್ಲ ಹಾಳಾಗಲ್ವಾ? ಎಲ್ಲ ಒರಿಜಿನಲ್. ತುಂಬಾ ಹುಷಾರಾಗಿ ಮೇಂಟೈನ್ ಮಾಡ್ಬೇಕು ಇವನ್ನೆಲ್ಲ. ಏನೆಲ್ಲ ಈ ತರ ಟೆಕ್ಸ್ಚರ್ ತಗೊಂಡಿದ್ಯಾ? ನಾರ್ತ್ ಫೇಸ್, ಗುಚಿ. 3 ಶೂಸ್, 3 ನಿಂದೇನಾ? ಯಾವ್ದಪ್ಪಂಗೆ? ಅದಾ ನ್ಯೂ ಬ್ಯಾಲೆನ್ಸ್ ನೋಡಿದೆ, ಅದು ಕಾಲ್ ತಾಗ್ತಾ ಇತ್ತು. ಅಪ್ಪ ಹಾಕೊಂಡು ಹೊಡಿಯೋ ರೇಂಜಿಗೆ ಇದು ಬೇಜಾನಾಯ್ತು. ಎಕ್ಸ್ಪೀರಿಯನ್ಸ್ ಹೇಳು. ಬ್ಯಾಚುಲರ್ ಆಗಿ ಥೈಲ್ಯಾಂಡ್ ಹೋಗಿ ಬಂದಿದ್ದು ಹೆಂಗಿತ್ತು ಹೇಳು. ಚೆನ್ನಾಗಿತ್ತು.
3 ಕ್ಲೈಮೇಟು ನೋಡಿದೆ, ಬಿಸಿಲು, ಗಾಳಿ, ಚಳಿ. ಎಲ್ಲ ಕಡೆ ಇರುತ್ತೆ. ಡಿಫ್ರೆಂಟ್ ಆಗಿ ಏನು ಅನ್ಸುತ್ತೆ ಹೇಳೋ ಅಲ್ಲಿ? ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಅಷ್ಟೇ, ವೈಬು. ಹಾಂ, ಬ್ಯಾಚುಲರ್ಸ್ ಹೋದ್ರೆ ಒಂಥರ ವೈಬು, ಕಪಲ್ಸ್ ಹೋದ್ರೆ ಒಂಥರ ವೈಬು ಅಷ್ಟೇ. ನೀವೆಲ್ಲ 1 ಗಂಟೆ 2 ಗಂಟೆ ರೂಮ್ಗೆ ಹೋಗ್ತಿದ್ರಿ, ಮ್ಯಾರಿಡ್ ಎಲ್ಲ 10 ಗಂಟೆ ಎಲ್ಲರೂ 3 ಗಂಟೆಗೆ ಹೋಗ್ತಾ ಇದ್ವಿ. ಬ್ಯಾಂಕಾಕ್ ಹೋದ್ರೆ ಶಾಪಿಂಗ್ ಮಾಡಕ್ಕೆ ಇದೆ ಅಡ್ವಾಂಟೇಜ್, ಎಲ್ಲ ಸಿಗುತ್ತೆ ಅಲ್ಲಿ. ಮೈಕಲ್ ಕಾರ್ಸ್ ಬ್ಯಾಗ್ಗಳೆಲ್ಲ ಸಿಗ್ತವೆ. ನೀನು ತಂದಿದ್ದು ಚಾಕ್ಲೇಟ್ಸಾ? ಚಾಕ್ಲೇಟ್ಸ್ ಎಲ್ಲಿ ತಗೊಂಡೆ? ಚೆನ್ನಾಗಿದೆ. ಚಾಕ್ಲೇಟ್ ಡ್ಯೂಟಿ ಫ್ರೀ ಇಲ್ಲ. ಇನ್ನೊಂದು ಎಕ್ಸ್ಪೆನ್ಸಿವ್ ಶರ್ಟ್ನ ಇಲ್ಲೇ ಬಿಟ್ಬಿಟ್ಟಿದ್ದಾನೆ, ತೋರ್ಸಮ್ಮ. ಅದೇ ಥರದ್ದು. ಹಾಂ ನೋಡಿ, ಫುಲ್ ಪ್ರಿಂಟ್ ಕಲರ್. ಈ ಬ್ರ್ಯಾಂಡ್ ಬಟ್ಟೆಗಳೆಲ್ಲ ಇದೇ ಥರ, ಇದೇ ಮೆಟೀರಿಯಲ್, ಇದೇ ಕಲರಲ್ಲಿ ಬರೋದು. ಇಲ್ಲೂ ಇದೆ ನೋಡಿ, ಅಡಲ್ಟ್ಸ್ ಪೆಪ್ಸಿ, ಕೋಕೋ ಕೋಲಾ, ಥಮ್ಸ್ ಅಪ್. ಇದು ರೆಡ್ ಲೇಬಲ್ಲು ಸಿಕ್ಕಿದೆ. ಇಲ್ಲಿ 2 ಮಂಕಿ ಶೋಲ್ಡರ್ ಇದೆ. ಇದು ಜಾಕ್ ಡೇನಿಯಲ್ ಇದೆ. ಇದು ಬ್ಲ್ಯಾಕ್ ಲೇಬಲ್. ಮೋಸ್ಟ್ಲಿ ದೊಡ್ಡದಿರೋದಕ್ಕೆ 3 ಇರ್ಬೋದು ಇದರಲ್ಲಿ. ಪ್ಯಾಕ್ ಮಾಡೋರೆ. ಓಕೆ, ಗಾಜು ಮುಟ್ಟೋದು ಬೇಡ, ಮತ್ತೆ ನಿಂತ್ಕೊಳ್ಳಪ್ಪ ಇವೆಲ್ಲ. ಅಮ್ಮ ಮುಟ್ಟಕ್ಕೆ ಭಯ ಆಗುತ್ತೆ. ನಮ್ಮ ಮನೆ ಮೆನು ತೋರಿಸ್ತೀನಿ. ಎಣ್ಣೆ ಕಾಯ್ದಿರೋದು ಕಬಾಬ್ ಹಾಕಕ್ಕೆ. ಸಲಾಡ್ಸ್ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ಎಗ್ ಬುರ್ಜಿ ಮಾಡಿದ್ದಾರೆ. ಇದರಲ್ಲಿ ಕೋಳಿ ಸಾರಿದೆ, ಆ್ಯಂಡ್ ಇದರಲ್ಲಿ ಗುಂಡ್ಕಾಯಿ ಫ್ರೈ ಇದೆ. ಆಮೇಲೆ ಅದರಲ್ಲಿ ಅನ್ನ ಮಾಡೋರೆ. ಇದರಲ್ಲಿ ಕಬಾಬು ಮ್ಯಾರಿನೇಟ್ ಮಾಡಿ ಇಟ್ಟವ್ರೆ. ಇವಾಗ ನಾನು ಕಬಾಬ್ನ ಎಣ್ಣೆಗೆ ಬಿಡ್ತೀನಿ.